ನೆಕ್ಸ್ಟ್ ಕಾನ್ಸೆಪ್ಟ್ ಫ್ರಮ್ ದ ಚಾಪ್ಟರ್ ಆಟಮ್ಸ್ ಇಸ್ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್. ನೋಡಿ, ಎಲೆಕ್ಟ್ರಾನು ಸರ್ಕ್ಯುಲರ್ ಆರ್ಬಿಟಲ್ಲಿ ರಿವಾಲ್ವ್ ಆಗ್ತಿದ್ದಾಗ ವಾಟ್ ಈಸ್ ದ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್ ಇನ್ ದ ಫಸ್ಟ್ ಆರ್ಬಿಟ್, ಸೆಕೆಂಡ್ ಆರ್ಬಿಟ್, ಥರ್ಡ್ ಆರ್ಬಿಟ್ ಕೂಡ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಸ್ಪೀಡ್ ಅಥವಾ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್, ನಾವು ವೆಲಾಸಿಟಿ ಅನ್ನೋದಕ್ಕಿಂತ ಸ್ಪೀಡ್ ಅನ್ನೋಣ. ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್ ಇನ್ ದ nth ಆರ್ಬಿಟ್ ಇಸ್ z ಡಿವೈಡೆಡ್ ಬೈ n ಇಂಟು c ಡಿವೈಡೆಡ್ ಬೈ 137. c ಅಂದರೆ ಇಲ್ಲಿ ಸ್ಪೀಡ್ ಆಫ್ ಲೈಟ್ 3 ಇಂಟು 10⁸ ಮೀಟರ್ ಪರ್ ಸೆಕೆಂಡ್. ಹಾಗಾಗಿ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್ ಇನ್ ಡಿಫ್ರೆಂಟ್ ಆರ್ಬಿಟ್, ನೋಡಿ ಫಸ್ಟ್ ಆರ್ಬಿಟ್ ಮತ್ತು ಸೆಕೆಂಡ್ ಆರ್ಬಿಟಲ್ಲಿ ತೊಗೊಳ್ತೀನಿ. ಫಸ್ಟ್ ಆರ್ಬಿಟ್ ಸೆಕೆಂಡ್ ಆರ್ಬಿಟಲ್ಲಿ ಫಾರ್ ಹೈಡ್ರೋಜನ್ ಆಟಮಿಗೆ ತೊಗೊಂಡಿದ್ದೀನಿ. z=1 ಆಯಿತು, c/137 ಕಾನ್ಸ್ಟೆಂಟು, ರೇಷಿಯೋ ತೊಗೊಂಡಾಗ ಕ್ಯಾನ್ಸಲ್ ಆಗುತ್ತೆ. ಸೊ n2/n1 ಆಯಿತು, ಅಲ್ಲಿಗೆ 2/1 ಆಯಿತು. ಸೊ ವೆಲಾಸಿಟಿ ಇನ್ ದ ಫಸ್ಟ್ ಆರ್ಬಿಟ್ ಈಸ್ 2 ಟೈಮ್ಸ್ ದ ವೆಲಾಸಿಟಿ ಇನ್ ದ ಸೆಕೆಂಡ್ ಆರ್ಬಿಟ್. ಯಾಕಂತ ಅಂದರೆ ನ್ಯೂಕ್ಲಿಯಸ್ ಇದು, ಎಲೆಕ್ಟ್ರಾನು ಫಸ್ಟ್ ಆರ್ಬಿಟಲ್ಲಿದೆ, ಎಲೆಕ್ಟ್ರಾನು ಸೆಕೆಂಡ್ ಆರ್ಬಿಟಲ್ಲಿದೆ. ಎಲೆಕ್ಟ್ರಾನು ಫಸ್ಟ್ ಆರ್ಬಿಟಲ್ಲಿದ್ದಾಗ ನ್ಯೂಕ್ಲಿಯಸ್ಗೂ ಮತ್ತು ಎಲೆಕ್ಟ್ರಾನ್ಗೆ ಇರ್ತಕ್ಕಂಥ ಡಿಸ್ಟೆನ್ಸು ತುಂಬ ಕಡಿಮೆ ಇದೆ. ಹಾಗಾಗಿ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬ ಜಾಸ್ತಿ ಇರುತ್ತೆ. ಆಗ ಎಲೆಕ್ಟ್ರಾನು ತುಂಬ ಸ್ಪೀಡಾಗಿ ಮೂವ್ ಆಗುತ್ತೆ. ಆ್ಯಸ್ ವಿ ಮೂವ್ n=1 to n=2, 2, 3 ಈ ರೀತಿ ಹೈಯರ್ ಆರ್ಬಿಟ್ಸ್ಗೆ ಹೋದಂಗೆ ಏನಾಗುತ್ತೆ, ದ ಸ್ಪೀಡ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗ್ತಾ ಹೋಗುತ್ತೆ, ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ಎಂದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ಪೀಡು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ಸ್ ವೈ v1 ಈಸ್ ಗ್ರೇಟರ್ ದ್ಯಾನ್ v2 ಈಸ್ ಗ್ರೇಟರ್ ದ್ಯಾನ್ v3. ಸ್ಪೀಡ್ ಏನಾಗಿರುತ್ತೆ ಇನ್ಷಿಯಲಿ ಅಂದರೆ ಇನ್ನರ್ ಆರ್ಬಿಟಲ್ಲಿ ಜಾಸ್ತಿ ಇರುತ್ತೆ, ಔಟರ್ ಆರ್ಬಿಟ್ಗೆ ಹೋದಂಗೆ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ z ಮತ್ತು n ಮೇಲೆ ಹೇಗೆ ಡಿಪೆಂಡ್ ಆಗಿದೆ ಅನ್ನೋದು ಕ್ವಶನು ಕೇಳ್ತಾರೆ. ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅಂದರೆ v/r. v ಯಾವ ರೀತಿ ಡಿಪೆಂಡ್ ಆಗಿದೆ, v ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು z, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n ಆಗಿರುತ್ತೆ. r ಯಾವ ರೀತಿ ಡಿಪೆಂಡ್ ಆಗಿದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n², ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು z. ಸಬ್ಸ್ಟಿಟ್ಯೂಟ್ ಮಾಡಿದರೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅಥವಾ ಆ್ಯಂಗ್ಯುಲರ್ ವೆಲಾಸಿಟಿ ಇಸ್ ಡಿಪೆಂಡೆಂಟ್ ಆನ್ z² ಟೈಮ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n³. ಇದನ್ನು ಕೂಡ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಅದೇ ರೀತಿ ಫ್ರೀಕ್ವೆನ್ಸಿ ವಿಲ್ ಬಿ ಡಿಪೆಂಡೆಂಟ್ ಅಪಾನ್ ω/2π. ಹಾಗಾಗಿ ಒಮೆಗಾ ಯಾವ ರೀತಿ ಡಿಪೆಂಡ್ ಆಗಿದೆಯೋ ಅದೇ ರೀತಿ ಫ್ರೀಕ್ವೆನ್ಸಿ ಕೂಡ ಡಿಪೆಂಡ್ ಆಗಿದೆ. ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಅಪಾನ್ ಡೈರೆಕ್ಟ್ಲಿ ಆನ್ z², ಇನ್ವರ್ಸ್ಲಿ ಆನ್ n³. ಹೈಡ್ರೋಜನ್ ಆಟಮ್ಗಾದರೆ z=1 ಆಗುತ್ತೆ. ಈ ಈಲಿಯಂ ಆಟಮ್ಗಾದರೆ z=2ನ ಸಬ್ಸ್ಟಿಟ್ಯೂಟ್ ಮಾಡೋದು. ಫ್ರೀಕ್ವೆನ್ಸಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n³ ಆಗಿರುತ್ತೆ. ಫ್ರೀಕ್ವೆನ್ಸಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n³ ಆದರೆ ಟೈಮ್ ಪೀರಿಯಡ್ =1/f ಆಗುತ್ತೆ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n³ ಆಗಿರುತ್ತೆ. n ಮೇಲೆ ಡಿಪೆಂಡೆನ್ಸಿ ಇರ್ತಕ್ಕಂಥದ್ದು ನಿಮ್ಮ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ಥರ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಕೇಳ್ತಾರೆ. ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ L=mvr. ಸೊ ಎಮ್ ಕಾನ್ಸ್ಟೆಂಟು, ವಿ ಯಾವ ರೀತಿ ಡಿಪೆಂಡ್ ಆಗಿದೆ, z/n ಆಗಿದೆ. ಸೊ ಅದೇ ರೀತಿ r n²/z. ಸೊ ಇಲ್ಲಿ n ಗೆಟ್ ಕ್ಯಾನ್ಸಲ್ ಆಗಿ z ಕ್ಯಾನ್ಸಲ್ ಆಯಿತು. ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n ಮೇಲೆ ಡಿಪೆಂಡ್ ಆಗಿದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n. ನೆಕ್ಸ್ಟು, ಡ್ಯೂ ಟು ದ ರೆವಲ್ಯೂಷನ್ ಆಫ್ ದ ಎಲೆಕ್ಟ್ರಾನ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್. ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇದೆ ಅಂದರೆ ಡ್ಯೂ ಟು ದ ಮೋಷನ್ ಆಫ್ ದ ಎಲೆಕ್ಟ್ರಾನ್ಸು ನಮಗೆ ಕರೆಂಟ್ ಬರುತ್ತೆ. ಕರೆಂಟ್ ಈಸ್ ನಥಿಂಗ್ ಬಟ್ ಚಾರ್ಜ್ ಬೈ ಟೈಮ್, 1/t ಈಸ್ ನಥಿಂಗ್ ಬಟ್ f. ಹಾಗಾಗಿ ಕರೆಂಟು ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು z² ಆಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n³ ಆಗಿರುತ್ತೆ. ಇದು ಕೂಡ ಇಂಪಾರ್ಟೆಂಟು. ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n³. ನೆಕ್ಸ್ಟು, ಮ್ಯಾಗ್ನೆಟಿಕ್ ಮೂಮೆಂಟ್ ಈಸ್ ಕರೆಂಟ್ ಇಂಟು ಏರಿಯಾ. ಕರೆಂಟ್ ಆ ಏರಿಯಾ ಗೊತ್ತಿದೆ, π/r². ನಾವು ಕರೆಂಟು ಹೇಗೆ ಡಿಪೆಂಡ್ ಆಗಿದೆ ಅಂತ ಗೊತ್ತಿದೆ, ಪ್ರೀವಿಯಸ್ಸಲ್ಲಿ ನೋಡಿದ್ವಿ. ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು z², ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n³ ಆಗಿರುತ್ತೆ. ಹಾಗಾಗಿ ಮ್ಯಾಗ್ನೆಟಿಕ್ ಮೂಮೆಂಟ್ m = I × A ಈಸ್ ನಥಿಂಗ್ ಬಟ್ π/r². ಸೊ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು z², ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು m³. r ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n², ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು z. ಅಲ್ಲಿ ಸ್ಕ್ವೇರ್ ಮಾಡಿದರೆ n⁴ ಆಗುತ್ತೆ, z² ಗೆಟ್ ಕ್ಯಾನ್ಸಲ್ ಆಯಿತು, n³ n ಗೆಟ್ ಕ್ಯಾನ್ಸಲ್, n ಮೀನ್ಸ್ ಮ್ಯಾಗ್ನೆಟಿಕ್ ಮೂಮೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. n ಮೇಲೆ ಪವರ್ 1 ಮೇಲೆ ಡಿಪೆಂಡ್ ಆಗಿದೆ. ಇದನ್ನು ಕೂಡ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ನೆಕ್ಸ್ಟು ನೋಡಿ, ಎಲೆಕ್ಟ್ರಾನ್ಸು ಸರ್ಕ್ಯುಲರ್ ಆರ್ಬಿಟಲ್ಲಿ ರಿವಾಲ್ವ್ ಆಗೋದ್ರಿಂದ ನಮಗೆ ಕರೆಂಟ್ ಬರುತ್ತೆ. ಕರೆಂಟ್ ಬರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಜನ್ರೇಟ್ ಆಗುತ್ತೆ. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ನಮಗೆ ಏನಾಗುತ್ತೆ, B =μ0I/2r ಆಗಿರುತ್ತೆ. ಹಾಗಾದರೆ ಮ್ಯಾಗ್ನೆಟಿಕ್ ಫೀಲ್ಡು n ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದೆ ಅಂತ ಕ್ವಶನು ಕೇಳ್ತಾರೆ. ಇಲ್ಲೇ ಗೊತ್ತಾಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ =μ0. I ಯಾವ ರೀತಿ ಡಿಪೆಂಡ್ ಆಗಿದೆ ನಮಗೆ, z²/n³ ಥರ ಡಿಪೆಂಡ್ ಆಗಿದೆ, z²/n³. ಅದೇ ರೀತಿ 2, ದಿಸ್ ಇಸ್ r ಇಸ್ ದ ರೇಡಿಯಸ್. ರೇಡಿಯಸ್ ಯಾವ ರೀತಿ ಡಿಪೆಂಡ್ ಆಗಿದೆ, n²/z ಟೈಮ್ಸ್ ಡಿಪೆಂಡ್ ಆಗಿದೆ. ನೋಡಿ ಇಲ್ಲಿ z ಮೇಲ್ಗಡೆ ಹೋಗುತ್ತೆ, z³ ಆಗುತ್ತೆ, n ಕೆಳಗಡೆ ಬರುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು z⁴ n⁵. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್.
ಡ್ಯೂ ಟು ದ ರೆವಲ್ಯೂಷನ್ ಆಫ್ ದ ಎಲೆಕ್ಟ್ರಾನ್ ವಿ ಕ್ಯಾನ್ ಗೆಟ್ ದ ಕರೆಂಟ್ ಬರ್ತಾ ಇದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Z ಕ್ಯೂಬ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 10⁵. ಈ ಥರ ನಿಮಗೆ ಕ್ವಶನ್ಸ್ ಎಕ್ಸಾಮಿನೇಷನಲ್ಲಿ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಫ್ರಮ್ ದ ಚಾಪ್ಟರ್ ಆಟಮ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಿಮಗೆ ಎನರ್ಜಿ ಎಕ್ಸ್ಪ್ರೆಷನ್ ಮೇಲೆ ತುಂಬಾ ಕ್ವಶನ್ಸ್ ಬಂದಿದೆ. ಇವನ್ ನಾಟ್ ಓನ್ಲಿ ಫಾರ್ CET, ನೀಟ್ ಎಕ್ಸಾಮಿನೇಷನಲ್ಲಿ ಬರುತ್ತೆ. ನೋಡಿ, ಎನರ್ಜಿ ಎಕ್ಸ್ಪ್ರೆಷನಲ್ಲಿ ಫಸ್ಟ್ ಒನ್ ಇಸ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿಗೆ ಫಾರ್ಮುಲಾ Z² / 8πε0r ಬರುತ್ತೆ. ನಮಗೆ ಗೊತ್ತಿದೆ ಇಲ್ಲಿ ಆರ್ ಯಾವ ರೀತಿ ಡಿಪೆಂಡ್ ಆಗಿದೆ. ನೋಡಿ, ಕೈನೆಟಿಕ್ ಎನರ್ಜಿ ಏನಾಯ್ತು ಇಲ್ಲಿ, ಕೈನೆಟಿಕ್ ಎನರ್ಜಿ ಇಸ್ ಪ್ರಪೋರ್ಷನಲ್ ಟು Z ಆಯಿತು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R ಆಯಿತು. ಸೊ ಪ್ರಪೋರ್ಷನಲ್ ಟು Z, ಆರ್ ಹೇಗೆ ಡಿಪೆಂಡ್ ಆಗಿದೆ, ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ n² / Z. ಇಟ್ ಇಂಪ್ಲೈಸ್ ಕೈನೆಟಿಕ್ ಎನರ್ಜಿ ಅನ್ನೋದು ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Z², ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n² ಆಗಿರುತ್ತೆ. ಹಾಗಾಗಿ n ಇನ್ಕ್ರೀಸ್ ಆದಂಗೆ ಕೈನೆಟಿಕ್ ಎನರ್ಜಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಕೂಡ ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟು. ಅದೇ ರೀತಿ ಕೈನೆಟಿಕ್ ಎನರ್ಜಿ ಥರ ನಿಮಗೆ ಪೊಟೆನ್ಷಿಯಲ್ ಎನರ್ಜಿನೂ ಕೇಳ್ತಾರೆ. ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು -Ze² / 4πε0Rn. ಹಾಗಾಗಿ ಪೊಟೆನ್ಷಿಯಲ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು -Z², ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n² ಆಗಿರುತ್ತೆ. ಸೊ n ನಂಬರ್ ಇನ್ಕ್ರೀಸ್ ಆದಂಗೆ ನೋಡಿ, n ಇನ್ಕ್ರೀಸ್ ಆದಂಗೆ ಈ ಟರ್ಮ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಈ ನೆಗೆಟಿವ್ ಸೈನ್ ಇರೋದ್ರಿಂದ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಸ್ n ಇನ್ಕ್ರೀಸಸ್ ಪೊಟೆನ್ಷಿಯಲ್ ಎನರ್ಜಿ ಕೂಡ ಇನ್ಕ್ರೀಸ್ ಆಗುತ್ತೆ, ಯಾಕಂದರೆ ಇಲ್ಲಿ ನೆಗೆಟಿವ್ ಸೈನ್ ಇದೆ. ಬಟ್ ಕೈನೆಟಿಕ್ ಎನರ್ಜಿ ಆ್ಯಸ್ n ಇನ್ಕ್ರೀಸ್ ಆದಂಗೆ ಕೈನೆಟಿಕ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ನೆನ್ಪಿಟ್ಕೋಬೇಕು, ನಾವು ಹೈಯರ್ ಆರ್ಬಿಟ್ಗೆ ಹೋದಂಗೆ ಕೈನೆಟಿಕ್ ಎನರ್ಜಿ ಡಿಕ್ರೀಸ್ ಆಗುತ್ತೆ, ಬಟ್ ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಯಾಕಂದರೆ ಇಲ್ಲಿ ನೆಗೆಟಿವ್ ಸೈನ್ ಇದೆ. ಹಾಗಾದರೆ ಟೋಟಲ್ ಎನರ್ಜಿ ಫಾರ್ಮುಲಾ ಏನು, ಟೋಟಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಇವೆರಡು ಸಮ್ ಮಾಡಿದರೆ ಯು ಕ್ಯಾನ್ ಗೆಟ್ -Ze² / 8πε0r. ಹಾಗಾಗಿ ಟೋಟಲ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು -Z², ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n². ಹಾಗಾಗಿ ನಾವು ಹೈಯರ್ ಆರ್ಬಿಟ್ಗೆ ಹೋದಂಗೆ ಟೋಟಲ್ ಎನರ್ಜಿ ಕೂಡ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ n ಈಸ್ ಇನ್ಕ್ರೀಸಸ್, ಈ ಟರ್ಮ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಬಟ್ ನೆಗೆಟಿವ್ ಸೈನ್ ಇರೋದ್ರಿಂದ n ಇನ್ಕ್ರೀಸ್ ಆದಂಗೆ ಕೈನೆಟಿಕ್ ಟೋಟಲ್ ಎನರ್ಜಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದ್ರ ಮೇಲೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಕ್ವಶನ್ ಬರುತ್ತೆ. ಇಲ್ಲಿ n ಇನ್ಕ್ರೀಸ್ ಆದಂಗೆ ಕೈನೆಟಿಕ್ ಎನರ್ಜಿ ಡಿಕ್ರೀಸ್ ಆಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಮತ್ತು ಟೋಟಲ್ ಎನರ್ಜಿ n ಇನ್ಕ್ರೀಸ್ ಆದಂಗೆ ಇನ್ಕ್ರೀಸ್ ಆಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಮತ್ತು ಟೋಟಲ್ ಎನರ್ಜಿ. ಅದರ ಅರ್ಥ ಏನಪ್ಪ ಅಂದರೆ, ನಾವು ಹೈಯರ್ ಆರ್ಬಿಟ್ಗೆ ಹೋದಂಗೆ ಪೊಟೆನ್ಷಿಯಲ್ ಎನರ್ಜಿ, ಟೋಟಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಕೈನೆಟಿಕ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಟೋಟಲ್ ಎನರ್ಜಿ, ಆರ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಮೈನಸ್ ಆಫ್ ದ ಟೋಟಲ್ ಎನರ್ಜಿ. ಸಿಮಿಲರ್ಲಿ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ದ 2 times ದ ಟೋಟಲ್ ಎನರ್ಜಿ. ಈ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು -1.5 eV ಅಂತ ಹೇಳ್ತಾರೆ. ಫೈಂಡ್ ದ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಅಂತ ಹೇಳ್ತಾರೆ. ನೋಡಿ, ಟೋಟಲ್ ಎನರ್ಜಿ -1.5 eV ಆದರೆ ಕೈನೆಟಿಕ್ ಎನರ್ಜಿ ಏನಾಗಿರಬೇಕು, ಮೈನಸ್ ಇಂಟು ಮೈನಸ್ ಪ್ಲಸ್. ಹಾಗಾಗಿ 1.5 eV ಆಗಿರಬೇಕು, ಪ್ಲಸ್ ಆಗಿರಬೇಕು. ಕೈನೆಟಿಕ್ ಎನರ್ಜಿ ಯಾವಾಗಲೂ ಪಾಸಿಟಿವ್. ಇದು 1.5 eV ಆದರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗಿರಬೇಕು, 2 times ದ ಟೋಟಲ್ ಎನರ್ಜಿ. 2 times ಅಂದರೆ 1.5 × 2, ಅಲ್ಲಿಗೆ -3 eV ಆಗಿರುತ್ತೆ. ನೋಡಿ, ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹಾಗಾದರೆ ರೇಷಿಯೋ ಆಫ್ ಟೋಟಲ್ ಕೈನೆಟಿಕ್ ಎನರ್ಜಿ ಟು ದ ಟೋಟಲ್ ಎನರ್ಜಿ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು, ನೋಡಿ, ಟೋಟಲ್ ಎನರ್ಜಿ ಬೈ ಕೈನೆಟಿಕ್ ಎನರ್ಜಿ ಬಂದರೆ ನಿಮಗೆ 1/1 ಆಗುತ್ತೆ. ಮೈನಸ್ ಸೈನ್ ಇಲ್ಲಿದೆ, ಹಾಗಾಗಿ ಕೈನೆಟಿಕ್ ಎನರ್ಜಿ ಬೈ ಅಲ್ಲಿಗೆ ಮೈನಸ್ ಸೈನನ್ನು ನಾವು ಬರೀಬೇಕು. ಮ್ಯಾಗ್ನಿಟ್ಯೂಡ್ ಅಂತ ಕೇಳಿದರೆ 1:1 ಆಗುತ್ತೆ. ಬಟ್ ಪೊಟೆನ್ಷಿಯಲ್ ಎನರ್ಜಿ ಡಿವೈಡೆಡ್ ಬೈ ಟೋಟಲ್ ಎನರ್ಜಿ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಬೈ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ರೇಷಿಯೋ 2 ಆಗಿರುತ್ತೆ. ಈ ಕ್ವಶನ್ ಇಂಪಾರ್ಟೆಂಟು. ಯಾವುದೋ ಒಂದು ಎನರ್ಜಿ ಕೊಡ್ತಾರೆ, ಕೈನೆಟಿಕ್ ಎನರ್ಜಿ ಕೊಡ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಕೊಡ್ಬೋದು, ಅನದರ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿಗೆ ಈಕ್ವಲ್ ಆಗಿರಬೇಕು. ಹಾಗಾಗಿ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಟೋಟಲ್ ಎನರ್ಜಿ, ಆರ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಮೈನಸ್ ಟೈಮ್ಸ್ ದ ಟೋಟಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಇಸ್ 2 times ದ ಟೋಟಲ್ ಎನರ್ಜಿ ಆಗಿರುತ್ತೆ. ಈ ಕ್ವಶನ್ಸ್ ಇಂಪಾರ್ಟೆಂಟ್. ನೆಕ್ಸ್ಟು ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ. ಎನರ್ಜಿ ಎಕ್ಸ್ಪ್ರೆಷನ್ಸ್ನ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ನೋಡಿ, ಎನರ್ಜಿ ಎಕ್ಸ್ಪ್ರೆಷನ್ ಏನು ಹೇಳುತ್ತೆ, ಎನರ್ಜಿ ಇಂತ nth ಆರ್ಬಿಟ್ ಈಸ್ -mZ² e⁴ / 8 ε0² n² h².
ಇಲ್ಲಿ ಎಮ್ ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಸ್ ಕಾನ್ಸ್ಟೆಂಟ್, ಇ ಕಾನ್ಸ್ಟೆಂಟ್, 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ ಎಚ್ ಸ್ಕ್ವೇರ್ ಕಾನ್ಸ್ಟೆಂಟ್. ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಕ್ಯಾನ್ ಗೆಟ್ -13.6 z ಸ್ಕ್ವೇರ್ ಡಿವೈಡೆಡ್ ಬೈ n ಸ್ಕ್ವೇರ್, ಬಿಕಾಸ್ z ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಆಟಮ್ಸ್, n ಇಸ್ ಆಲ್ಸೋ ಡಿಫ್ರೆಂಟ್, n ಸ್ಕ್ವೇರ್ ಇ ವಿ. ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ಎನರ್ಜಿ ಇನ್ ದ nth ಆರ್ಬಿಟ್ ಈಸ್ -13.6 z ಸ್ಕ್ವೇರ್ ಡಿವೈಡೆಡ್ ಬೈ n ಸ್ಕ್ವೇರ್ ಇ ವಿ ಆಗಿರುತ್ತೆ. ಹೈಡ್ರೋಜನ್ ಆಟಮ್ ಇಂದ ಗ್ರೌಂಡ್ ಸ್ಟೇಟ್ ಏನಾಗುತ್ತೆ, z ಇಸ್ ಈಕ್ವಲ್ ಟು 1, n ಇಸ್ ಈಕ್ವಲ್ ಟು 1. ಹಾಗಾಗಿ ಎನರ್ಜಿ ಇಸ್ ಈಕ್ವಲ್ ಟು ಫಸ್ಟ್ ಆರ್ಬಿಟಲ್ಲಿ -13.6 ಇ ವಿ ಆಗಿರುತ್ತೆ. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟು, ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಲೀಥಿಯಂ ++, ಇದಕ್ಕೆ ಫಸ್ಟ್ ಆರ್ಬಿಟಲ್ಲಿ n ಇಸ್ ಈಕ್ವಲ್ ಟು 1ನಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಅಂತ ಕೇಳಿದ್ರೆ, n ಇಸ್ ಈಕ್ವಲ್ ಟು 1 ಅಂದರೆ E1 ಆಗುತ್ತಲ್ವಾ, -13.6 ಇಂಟು ನೋಡಿ n ಇಸ್ ಈಕ್ವಲ್ ಟು 1, z ಇಸ್ ಈಕ್ವಲ್ ಟು ಲೀಥಿಯಮ್ಗೆ ಎಷ್ಟು 3, ಹಾಗಾಗಿ 3 ಸ್ಕ್ವೇರ್ ಡಿವೈಡೆಡ್ ಬೈ 1 ಸ್ಕ್ವೇರ್. ಸೊ E1 ಇಸ್ ಈಕ್ವಲ್ ಟು -13.6 ಇಂಟು 9 ಆಗುತ್ತೆ. ಓಕೆ, ಅಂದರೆ ಮೋರ್ ನೆಗೆಟಿವ್ ಆಯಿತು, 9ಇಂದ ಮಲ್ಟಿಪ್ಲೈ ಮಾಡಿದರೆ ಮೋರ್ ನೆಗೆಟಿವ್ ಸೈನ್ ಬರ್ತಾಯಿದೆ, ಹಾಗಾಗಿ ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಈಲಿಯಂ ++ ಅಂತಲೇ ಈಲಿಯಂ ಪ್ಲಸ್ ಅಂತ ಕೇಳ್ತಾರೆ. ಈಲಿಯಂ ಪ್ಲಸ್ ಅಂದರೆ z ಇಸ್ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿ, n ಇಸ್ ಈಕ್ವಲ್ ಟು 1. ಯಾವ ಆರ್ಬಿಟಲ್ ಕೇಳಿದ್ರೋ ಆ ಆರ್ಬಿಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಜನರಲ್ ಫಾರ್ಮುಲಾ. ಈಗ ಫಸ್ಟ್ ಆರ್ಬಿಟ್ ಅಂದರೆ n ಇಸ್ ಈಕ್ವಲ್ ಟು 1, ಹೈಡ್ರೋಜನ್ ಅಂದರೆ z ಇಸ್ ಈಕ್ವಲ್ ಟು 1, ಸೆಕೆಂಡ್ ಆರ್ಬಿಟ್ ಅಂದರೆ n ಇಸ್ ಈಕ್ವಲ್ ಟು 2. ಡಿಫ್ರೆಂಟ್ ಎಲಿಮೆಂಟ್ ಕೊಟ್ಟರೆ z ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ನೆಕ್ಸ್ಟು ಎನರ್ಜಿ ಎಕ್ಸ್ಪ್ರೆಷನ್ ಇನ್ ಟರ್ಮ್ಸ್ ಆಫ್ ರಿಡ್ಬರ್ಗ್ ಕಾನ್ಸ್ಟೆಂಟ್. ಎನರ್ಜಿ ಎಕ್ಸ್ಪ್ರೆಷನ್ ನೋಡಿ, ಇದನ್ನು ಮಾಡಿಫೈ ಮಾಡಿದರೆ ಇಲ್ಲಿದೆ ನೋಡಿ, ಈ ಫಾರ್ಮುಲಾ ಸ್ವಲ್ಪ ಮಾಡಿಫೈ ಮಾಡ್ತೀನಿ. ಈ ಫಾರ್ಮುಲಾ ಸ್ವಲ್ಪ ಮಾಡಿಫೈ ಮಾಡಿದರೆ ನಿಮಗೇನು ಬರುತ್ತೆ ಅಂದರೆ, ಎನರ್ಜಿ ಎಕ್ಸ್ಪ್ರೆಷನ್ ಇಸ್ ಈಕ್ವಲ್ ಟು -RCH z ಸ್ಕ್ವೇರ್ ಡಿವೈಡೆಡ್ ಬೈ n ಸ್ಕ್ವೇರ್ ಆಗುತ್ತೆ. ದಿಸ್ ಈಸ್ ಆಲ್ಸೋ ಎ ಎನರ್ಜಿ ಎಕ್ಸ್ಪ್ರೆಷನ್. ಇಲ್ಲಿ R ಅನ್ನೋದು ಇದೆಯಲ್ವ, ದಿಸ್ ಇಸ್ ವಿ ಆರ್ ಕಾಲ್ ಇಟ್ ಆಸ್ ಅ ರಿಡ್ಬರ್ಗ್ ಕಾನ್ಸ್ಟೆಂಟ್. ಅದ್ರ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ R ಇಸ್ ಈಕ್ವಲ್ ಟು m e⁴ divided by 8 epsilon naught square CH3. ಇದ್ರ ವ್ಯಾಲ್ಯೂ ದಿಸ್ ಇಸ್ ಕಾನ್ಸ್ಟೆಂಟ್ 1.097 ಇಂಟು 10⁻⁷ per meter. ಓಕೆ, ಇನ್ ಟರ್ಮ್ಸ್ ಆಫ್ ನಿಮಗೆ RCH ಅಲ್ಲಿ ಸಮ್ಟೈಮ್ಸ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ n ಇಸ್ ಈಕ್ವಲ್ ಟು 1, ಹೈಡ್ರೋಜನ್ ಆಟಮಲ್ಲಿ ಫಸ್ಟ್ ಆರ್ಬಿಟಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಅಂತ ಕೇಳ್ತಾರೆ, ಬಟ್ ವ್ಯಾಲ್ಯೂ ಕೊಡಲ್ಲ, RCH ಹೇಳ್ತಾರೆ. ಸೊ RCH ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನೋಡಿ, n ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ, ಹೈಡ್ರೋಜನ್ ಆಟಮ್ಗೆ z ಇಸ್ ಈಕ್ವಲ್ ಟು 1, ಹಾಗಾಗಿ ಎನರ್ಜಿಯಿಂದ ಫಸ್ಟ್ ಆರ್ಬಿಟ್ ಈಸ್ -RCH ಆಗುತ್ತೆ. ಸೆಕೆಂಡ್ ಆರ್ಬಿಟಲ್ಲಿ n ಇಸ್ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿ, ಅಲ್ಲಿಗೆ ಡಿವೈಡೆಡ್ ಬೈ 4 ಆಗುತ್ತೆ. ಹಾಗಾಗಿ ಇನ್ ಟರ್ಮ್ಸ್ ಆಫ್ ರಿಡ್ಬರ್ಗ್ ಕಾನ್ಸ್ಟೆಂಟಲ್ಲೂ ಕೂಡ ನಿಮಗೆ ಎಕ್ಸಾಮಿನೇಷನಲ್ಲಿ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಎಕ್ಸೈಟೇಷನ್ ಎನರ್ಜಿ. ಎಕ್ಸೈಟೇಷನ್ ಎನರ್ಜಿ ಇದ್ರ ಮೇಲೂ ಕೂಡ ಕ್ವಶನ್ಸ್ ಕೇಳ್ತಾರೆ. ಎಕ್ಸೈಟೇಷನ್ ಎನರ್ಜಿ ಅಂದರೆ ನೋಡಿ, n ಇಸ್ ಈಕ್ವಲ್ ಟು 1ನಲ್ಲಿದೆ ಅಂದರೆ ಗ್ರೌಂಡ್ ಸ್ಟೇಟಲ್ಲಿದೆ, n ಇಸ್ ಈಕ್ವಲ್ ಟು 2 ಸ್ಟೇಟಿಗೆ ಎಕ್ಸೈಟ್ ಮಾಡಬೇಕು ಎಲೆಕ್ಟ್ರಾನ್ನ. ಹಾಗಾಗಿ ಎಲೆಕ್ಟ್ರಾನ್ ಗ್ರೌಂಡ್ ಸ್ಟೇಟಲ್ಲಿರೋದ್ರಿಂದ ಸಮ್ ಎನರ್ಜಿನ ಸಪ್ಲೈ ಮಾಡಬೇಕು. ಹಾಗಾದರೆ ಎಷ್ಟು ಎನರ್ಜಿ ಸಪ್ಲೈ ಮಾಡಬೇಕು ಅಂತ ಕ್ವಶನ್ ಕೇಳ್ತಾರೆ. ಹಾಗಾದರೆ ಎಕ್ಸೈಟೇಷನ್ ಎನರ್ಜಿ ಈಸ್ ನಥಿಂಗ್ ಬಟ್ ಯಾವ ಆರ್ಬಿಟಿಗೆ ನಾವು ಎಕ್ಸೈಟ್ ಮಾಡಬೇಕು ಅದನ್ನು ನಾನು n2 ಅಂತ ತೊಗೊಳ್ತೀನಿ. ಇದು 2ನೇ ಆಗಬೇಕಂತಿಲ್ಲ, ಥರ್ಡ್ ಆರ್ಬಿಟ್ಗಾದರೆ n3 ತೊಗೊಳ್ಳಿ, ಮೈನಸ್ E1 ಗ್ರೌಂಡ್ ಸ್ಟೇಟಿಂದ n1. ಓಕೆ, ಫಾರ್ ಎಕ್ಸಾಂಪಲ್ ಈ ಎನರ್ಜಿ ಎಕ್ಸ್ಪ್ರೆಷನ್ ನಮಗೆ ಗೊತ್ತಿದೆ, -13.6 ಡಿವೈಡೆಡ್ ಬೈ n ಸ್ಕ್ವೇರ್ ಇ ವಿ ಫಾರ್ ಹೈಡ್ರೋಜನ್ ಆಟಮ್. E1 ಎನರ್ಜಿಯಿಂದ ಫಸ್ಟ್ ಆರ್ಬಿಟ್ ಏನಾಯ್ತು, n ಇಸ್ ಈಕ್ವಲ್ ಟು 1 -13.6 ಇ ವಿ ಆಯಿತು. E2 ಅಂದರೆ n ಇಸ್ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೇನು ಬರುತ್ತೆ, ಅಥವಾ E3ನೇ ತೊಗೊಂಡ್ವಿ ಅಂತ ತಿಳ್ಕೊಳ್ಳಿ, ಅಲ್ಲಿಗೆ -13.6 ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದರೆ 4 ಬರುತ್ತೆ ಇ ವಿ. ಸೊ ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಎಕ್ಸೈಟೇಷನ್ ಎನರ್ಜಿ ಟು ಜಂಪ್ ಎನ್ ಎಲೆಕ್ಟ್ರಾನ್ ಫ್ರಮ್ ಫಸ್ಟ್ ಆರ್ಬಿಟ್ ಟು ಸೆಕೆಂಡ್ ಆರ್ಬಿಟ್ ಸಿಗುತ್ತೆ. ಈಗ ಥರ್ಡ್ ಆರ್ಬಿಟ್ ಅಂದರೆ ಎಷ್ಟು ಎನರ್ಜಿ ಬೇಕು, ಈಗ n ಇಸ್ ಈಕ್ವಲ್ ಟು 1ಇಂದ ಥರ್ಡ್ ಆರ್ಬಿಟ್ಗೆ ಜಂಪ್ ಮಾಡಬೇಕು, ಈ ಆರ್ಬಿಟ್ಗೆ ಜಂಪ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಆಗ ನೀವೇನಂತ ಕ್ಯಾಲ್ಕುಲೇಟ್ ಮಾಡಬೇಕು, ಎನರ್ಜಿ ರಿಕ್ವೈರ್ಡ್ ಎನರ್ಜಿ ಇಸ್ ಈಕ್ವಲ್ ಟು E3 ಮೈನಸ್ E1. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಎಲೆಕ್ಟ್ರಾನು ಒಂದು ಎನರ್ಜಿ ಸ್ಟೇಟಿಂದ ಇನ್ನೊಂದು ಎನರ್ಜಿ ಸ್ಟೇಟಿಗೆ ಜಂಪ್ ಆಗಬೇಕು ಅಂತ ಅಂದರೆ ನಮಗೆ ಎಷ್ಟು ಎನರ್ಜಿ ಬೇಕಂದರೆ ದಟ್ ಎನರ್ಜಿ ಈಕ್ವಲ್ ಟು ದ ಎನರ್ಜಿ ಗ್ಯಾಪ್. ಈ ಎನರ್ಜಿ ಗ್ಯಾಪಿಗೆ ಈಕ್ವಲ್ ಆಗಿರಬೇಕು, ದಟ್ ಈಸ್ ಡೆಲ್ಟಾ ಇ ಅಂತ ಬರಿತೀವಿ. ಡೆಲ್ಟಾ ಇ ಇಸ್ ಈಕ್ವಲ್ ಟು E3 ಮೈನಸ್ E1 ಆಯಿತಾ. ಈ ಕೇಸಲ್ಲಿ ಡೆಲ್ಟಾ ಇ ಇಸ್ ಈಕ್ವಲ್ ಟು E2 ಮೈನಸ್ E1 ಆಯಿತು. ಸೊ ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಬರುತ್ತೆ. ನೋಡಿ ಇನ್ನೊಂದು ಎಕ್ಸಾಂಪಲು, ಎಕ್ಸೈಟೇಷನ್ ಎನರ್ಜಿ ಅಂತ ಏನಂತ ಹೇಳಿದ್ವಿ ನಾವು, ಯಾವ ಆರ್ಬಿಟ್ಗೆ ಜಂಪ್ ಮಾಡಬೇಕು ಆರ್ಬಿಟ್, ದಟ್ ಈಸ್ n2 ಅಂತಲೇ ತೊಗೊಳ್ಳೋಣ, ಮೈನಸ್ n1. ಇದನ್ನು ನಾವು ಎಕ್ಸೈಟೇಷನ್ ಎನರ್ಜಿ ಅಂತ ಕರಿತೀವಿ. ಎಕ್ಸೈಟೇಷನ್ ಎನರ್ಜಿ ಆಯಿತು. ಎಕ್ಸೈಟೇಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ, ವಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಎಕ್ಸೈಟೇಷನ್ ಎನರ್ಜಿ ಡಿವೈಡೆಡ್ ಬೈ
ಚಾರ್ಜ್ ಆಫ್ ದ ಎಲೆಕ್ಟ್ರಾನ್. ನೋಡಿ ಎಕ್ಸೈಟೇಷನ್ ಎನರ್ಜಿ ನಿಮಗೆ ಬರ್ತಕ್ಕಂಥದ್ದು ಇ ವಿನಲ್ಲೇ ಬರುತ್ತೆ. ಇಲ್ಲಿ ಇ ಇದೆ, ಇ ಗೆಟ್ ಕ್ಯಾನ್ಸಲ್ ಆಗುತ್ತೆ, ದಟ್ ಈಸ್ ಎಕ್ಸೈಟೇಷನ್ ಎನರ್ಜಿ ವೋಲ್ಟೇಜಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಎನ್ ಇಸ್ ಈಕ್ವಲ್ ಟು 1ನಲ್ಲಿ ಎಲೆಕ್ಟ್ರಾನ್ ಇದೆ. ಈಗ ಎನ್ ಇಸ್ ಈಕ್ವಲ್ ಟು 3ಗೆ ಜಂಪ್ ಆಗಬೇಕು. ಎಷ್ಟು ಎನರ್ಜಿ ಬೇಕು, ದಟ್ ಈಸ್ ಕಾಲ್ಡ್ ಎಕ್ಸೈಟೇಷನ್ ಎನರ್ಜಿ. ಎನರ್ಜಿ ಫಾರ್ಮುಲಾ ಏನು, ಇ ಎನ್ ಇಸ್ ಈಕ್ವಲ್ ಟು ಹೈಡ್ರೋಜನ್ ಆಟಮ್ಗೆ -13.6 ಡಿವೈಡೆಡ್ ಬೈ ಎನ್ ಸ್ಕ್ವಯರ್ ಇ ವಿ. ದಿಸ್ ಇಸ್ ದ ಎನರ್ಜಿ. ಓಕೆ, ದಿಸ್ ಇಸ್ ದ ಎನರ್ಜಿ ಆಫ್ ದ ಹೈಡ್ರೋಜನ್ ಆಟಮ್. ಎನ್ ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿದರೆ E1 ಬಂತು -13.6 ಇ ವಿ ಬರುತ್ತೆ. ಎನ್ ಇಸ್ ಈಕ್ವಲ್ ಟು 3 ಸಬ್ಸ್ಟಿಟ್ಯೂಟ್ ಮಾಡಿದರೆ 9 ಆಯಿತು. ಡಿವೈಡ್ ಬೈ 9 ಮಾಡಿದರೆ ನಿಮಗೇನು ಬರುತ್ತೆ, -1.51 ಇ ವಿ ಬರುತ್ತೆ. ಹಾಗಾದರೆ ಎಕ್ಸೈಟೇಷನ್ ಎನರ್ಜಿ ಇಸ್ ಈಕ್ವಲ್ ಟು E3 - E1. ದಿಸ್ ಇಸ್ ವಿ ಆರ್ ಕಾಲ್ ಇಟ್ ಆಸ್ ಎ ಎಕ್ಸೈಟೇಷನ್ ಎನರ್ಜಿ. ಎಷ್ಟು ಬರುತ್ತೆ ಅಲ್ಲಿಗೆ, -1.51 minus of -13.6. ಸೊ ದಿಸ್ ಈಸ್ ಗಿವನ್ ಬೈ 13.6 minus 1.51. ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿ ನಿಮಗೆ ಇ ವಿನಲ್ಲಿ ಆನ್ಸರ್ ಬರುತ್ತೆ. ನೋಡಿ, ದಿಸ್ ಈಸ್ ವಿ ಆರ್ ಕಾಲ್ ಇಟ್ ಆಸ್ ಎ ಎಕ್ಸೈಟೇಷನ್ ಎನರ್ಜಿ. ಇದನ್ನು ಡಿವೈಡೆಡ್ ಬೈ ಇ ಮಾಡಿದರೆ ನಮಗೆ ಎಕ್ಸೈಟೇಷನ್ ಪೊಟೆನ್ಷಿಯಲ್ ಬರುತ್ತೆ ಇನ್ ವೋಲ್ಟಲ್ಲಿ. ಬಂದಿರೋ ಆ ವ್ಯಾಲ್ಯೂನ ಇನ ಡಿವೈಡ್ ಮಾಡಿದರೆ, ಅಂದರೆ ಇನ ತೆಗೆದ್ರೆ ನಿಮಗೆ ಎಕ್ಸೈಟೇಷನ್ ಪೊಟೆನ್ಷಿಯಲ್. ಇದನ್ನು ಕೂಡ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೋಡಿ. ನೆಕ್ಸ್ಟ್ ಕಾನ್ಸೆಪ್ಟು ಅಯನೈಜೇಷನ್ ಎನರ್ಜಿ. ಅಯನೈಜೇಷನ್ ಎನರ್ಜಿ ಅಂದರೆ ನೋಡಿ, ಎಲೆಕ್ಟ್ರಾನ್ ಇದು ನ್ಯೂಕ್ಲಿಯಸ್, ಎಲೆಕ್ಟ್ರಾನ್ ಫಸ್ಟ್ ಆರ್ಬಿಟ್ ಇದೆ, n ಇಸ್ ಈಕ್ವಲ್ ಟು 1, ಸೆಕೆಂಡ್ ಆರ್ಬಿಟ್ n ಇಸ್ ಈಕ್ವಲ್ ಟು 2, ಅದೇ ರೀತಿ n ಇಸ್ ಈಕ್ವಲ್ ಟು ಇನ್ಫಿನಿಟಿ. ಓಕೆ, ಯಾವುದೋ ಒಂದು ಗಿವನ್ ಆರ್ಬಿಟಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ನ ಇನ್ಫೈನೈಟ್ ಆರ್ಬಿಟ್ಗೆ ಜಂಪ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿನ ಟು ರಿಮೂವ್ ಎನ್ ಎಲೆಕ್ಟ್ರಾನ್ ಫ್ರಮ್ ದ ಗಿವನ್ ಆರ್ಬಿಟ್ ಟು ದ ಇನ್ಫೈನೈಟ್ ಆರ್ಬಿಟ್ ವಿ ಆರ್ ಕಾಲ್ ಇಟ್ ಆಸ್ ಅಯನೈಜೇಷನ್ ಎನರ್ಜಿ. ಅಯನೈಜೇಷನ್ ಎನರ್ಜಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಈ ಇನ್ಫಿನಿಟಿ ಎನರ್ಜಿ ಅಟ್ ಇನ್ಫಿನಿಟಿ ಮೈನಸ್ ಎನರ್ಜಿ ಅಟ್ ದ ಗಿವನ್ ಸ್ಟೇಟ್. ಯಾವ ಸ್ಟೇಟಲ್ಲಿ ಹೇಳ್ತಾರೋ ಆ ಸ್ಟೇಟು. ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟೇಟಿಂದ ರಿಮೂವ್ ಮಾಡಬೇಕಂದ್ರೆ ನೀವು ಫಸ್ಟ್ ಸ್ಟೇಟಿನ ಎನರ್ಜಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೆಕೆಂಡ್ ಸ್ಟೇಟಿಂದ ರಿಮೂವ್ ಮಾಡಬೇಕಂದ್ರೆ ಸೆಕೆಂಡ್ ಸ್ಟೇಟಿನ ಎನರ್ಜಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು n ಇಸ್ ಈಕ್ವಲ್ ಟು ಥರ್ಡ್ ಆರ್ಬಿಟಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನನ್ನು ರಿಮೂವ್ ಮಾಡಬೇಕು. ಹಾಗಾಗಿ ಎನರ್ಜಿಯಿಂದ ಥರ್ಡ್ ಆರ್ಬಿಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ -13.6 ಡಿವೈಡೆಡ್ ಬೈ 3 ಸ್ಕ್ವೇರ್ ಇ ವಿ. ಅಲ್ಲಿಗೆ E3 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, -1.51 ಇ ವಿ ಬರುತ್ತೆ. ಎನರ್ಜಿ ಅಟ್ ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 1/∞ ಅಂದರೆ 0. ಎನರ್ಜಿ ಅಟ್ ಇನ್ಫಿನಿಟಿ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಅಯನೈಜೇಷನ್ ಎನರ್ಜಿ ಇಸ್ ಈಕ್ವಲ್ ಟು 0 ಮೈನಸ್ ಗಿವನ್ ಆರ್ಬಿಟಲ್ ಎಷ್ಟಿದೆ, ಥರ್ಡ್ ಆರ್ಬಿಟಲಿ -1.51. ಸೊ ದಟ್ ಆನ್ಸರ್ ಈಸ್ 1.51 ಇ ವಿ. ದಿಸ್ ಈಸ್ ದ ಅಯನೈಜೇಷನ್ ಎನರ್ಜಿ ಅಂತ ಕೇಳ್ತಾರೆ. ಅದೇ ರೀತಿ ಗ್ರೌಂಡ್ ಸ್ಟೇಟ್ ಆದರೆ n ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ -13.6 ಸಿಗುತ್ತೆ. -13.6 ಸಿಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ +13.6 ಆಗುತ್ತೆ. ಸೊ ಅಯನೈಜೇಷನ್ ಎನರ್ಜಿ ಫಾರ್ ದ ಗ್ರೌಂಡ್ ಸ್ಟೇಟ್ ಈಸ್ 13.6 ಇ ವಿ. ಅಯನೈಜೇಷನ್ ಪೊಟೆನ್ಷಿಯಲ್ ಅಂದರೆ ಈ ಇನ ತೆಗೆಯೋದಷ್ಟೇ, ಡಿವೈಡೆಡ್ ಬೈ ಇ ಮಾಡಿದರೆ ಪೊಟೆನ್ಷಿಯಲ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಅಯನೈಜೇಷನ್ ಎನರ್ಜಿ ಫಾರ್ ದ ಗ್ರೌಂಡ್ ಸ್ಟೇಟ್ ಈಸ್ 13.6 ಇ ವಿ. ಅಯನೈಜೇಷನ್ ಪೊಟೆನ್ಷಿಯಲ್ ಫಾರ್ ದ ಗ್ರೌಂಡ್ ಸ್ಟೇಟ್ ಈಸ್ 13.6 ವೋಲ್ಟ್. ಓಕೆ, ಈ ಥರ ಕ್ವಶನ್. ಸೆಕೆಂಡ್ ಆರ್ಬಿಟ್ ಆದರೆ n ಇಸ್ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಓಕೆ, ಈ ಜನರಲ್ ಆಗಿ ನಾನು ಈಗ ಬರಿತೀನಿ ನೋಡಿ, ಇ ಇನ್ಫಿನಿಟಿ ಮೈನಸ್ 13.6 ಡಿವೈಡೆಡ್ ಬೈ n ಸ್ಕ್ವೇರ್ ಇ ವಿ. ದಿಸ್ ಇಸ್ ದ ಅಯನೈಜೇಷನ್ ಎನರ್ಜಿ ಫಾರ್ಮುಲಾ. ಇ ಇನ್ಫಿನಿಟಿ ಯಾವಾಗಲೂ 0 ಆಗಿರುತ್ತೆ. n ಫಸ್ಟ್ ಆರ್ಬಿಟ್ ಅಂತ ಹೇಳಿದರೆ n ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ, ಸೆಕೆಂಡ್ ಆರ್ಬಿಟ್ ಅಂದರೆ n ಇಸ್ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿ. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಫೈನಲಿ ನಾನು ಈಗ ಹೇಳ್ಬೋದು, ಅಯನೈಜೇಷನ್ ಎನರ್ಜಿ ಇಸ್ ಈಕ್ವಲ್ ಟು ಇ ಇನ್ಫಿನಿಟಿ 0 ಆಗುತ್ತೆ, ಇದು ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ನಿಮಗೆ 13.6 ಡಿವೈಡೆಡ್ ಬೈ n ಸ್ಕ್ವೇರ್ ಇ ವಿ ಆಗಿರುತ್ತೆ. ದಿಸ್ ಇಸ್ ದ ಅಯನೈಜೇಷನ್ ಎನರ್ಜಿ. ಓಕೆ, ಈ ಕ್ವಶನು ಕೂಡ ನಿಮ್ಮ ಎಕ್ಸಾಮಿನೇಷನಲ್ಲಿ ಇಂಪಾರ್ಟೆಂಟು. ಫಸ್ಟ್ ಆರ್ಬಿಟಿಗೆ ಕೇಳಿದರೆ ಫಸ್ಟ್ ಆರ್ಬಿಟ್, ಸೆಕೆಂಡ್ ಆರ್ಬಿಟಿಗೆ ಕೇಳಿದರೆ ಸೆಕೆಂಡ್ ಆರ್ಬಿಟ್. ನೆಕ್ಸ್ಟ್ ಕಾನ್ಸೆಪ್ಟ್ ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ದ ಎಮಿಟೆಡ್ ರೇಡಿಯೇಷನ್. ನೋಡಿ, ಯಾವುದೇ ಒಂದು ಎಲೆಕ್ಟ್ರಾನು ಹೈಯರ್ ಎನರ್ಜಿ ಲೆವೆಲಿಂದ N2 ಎನರ್ಜಿ ಲೆವೆಲಿಂದ N1 ಎನರ್ಜಿ ಲೆವೆಲ್ಗೆ ಜಂಪ್ ಆದಾಗ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಎನರ್ಜಿನ ಲಿಬರೇಟ್ ಮಾಡುತ್ತೆ. ದಟ್ ಎನರ್ಜಿ ಈಸ್ ಈಕ್ವಲ್ ಟು h ನ್ಯೂ ಆಗಿರುತ್ತೆ. ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ದಟ್ ಎನರ್ಜಿ ಈಕ್ವಲ್ ಟು ದ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ ದ ಎನರ್ಜಿ ಲೆವೆಲ್ಸ್. ಇದನ್ನು E1 ಎನರ್ಜಿ ಲೆವೆಲ್, ಇದನ್ನು E2 ಎನರ್ಜಿ ಲೆವೆಲ್ ಅಂದರೆ ದಿಸ್ ಇಸ್ E2 ಮೈನಸ್ E1 ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದು E3, ಇದು E1 ಆಗಿದ್ದರೆ ಇಲ್ಲಿ E3 ಮೈನಸ್ E1 ಅಂತ ಬರ್ಕೋಬೇಕು. ಸೊ ದಿಸ್ ಇಸ್ ದ ಅಮೌಂಟ್ ಆಫ್ ಎನರ್ಜಿ ರೇಡಿಯೇಟೆಡ್ ವೆನ್ ಇಟ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ ಟು ಎ ಲೋಯರ್ ಎನರ್ಜಿ ಲೆವೆಲ್. ಹಾಗಾದರೆ ವೇವ್ ಲೆಂತ್ ಎಷ್ಟು ಎಮಿಟ್ ಆಗುತ್ತೆ ಅಂದರೆ 1/λ ಇಸ್ ಈಕ್ವಲ್ ಟು R ಇಂಟು Z ಸ್ಕ್ವೇರ್ 1 ಡಿವೈಡೆಡ್ ಬೈ N1 ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ N2 ಸ್ಕ್ವೇರ್.
ಆರ್ ಅಂದರೆ ರಿಡ್ಬರ್ಗ್ ಕಾನ್ಸ್ಟೆಂಟ್, ಝಡ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಎಲಿಮೆಂಟ್. ಇದು ವೇವ್ ನಂಬರ್ ಈಸ್ ನಥಿಂಗ್ ಬಟ್ 1/λ. ಸೊ 1/λ ಆಗೇ ಇರಲಿ. ಫ್ರೀಕ್ವೆನ್ಸಿ ಅಂದರೆ c/λ, ಅಲ್ಲಿಗೆ ν/c. ಹಾಗಾದರೆ ಫ್ರೀಕ್ವೆನ್ಸಿ ಏನಾಯಿತು? ಫ್ರೀಕ್ವೆನ್ಸಿ c/λ. 1/λ ಜಾಗದಲ್ಲಿ ನಾನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಫ್ರೀಕ್ವೆನ್ಸಿ ಆಫ್ ದ ಎಮಿಟೆಡ್ ರೇಡಿಯೇಷನ್ ವಿ ಗಾಟ್ RCZ² ಇಂಟು 1/n1² ಮೈನಸ್ 1/n2². ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನಿಮ್ಮ ಎಕ್ಸಾಮಿನೇಷನಲ್ಲಿ ಸೋ ಮೆನಿ ಕ್ವಶನ್ಸ್ ಇದ್ರ ಮೇಲೆ ಬಂದಿದೆ ನೋಡಿ. ಹಾಗಾದರೆ ಈಗ ಯಾವುದೇ ಒಂದು ಎನರ್ಜಿ ಲೆವೆಲ್ n=4 ಎನರ್ಜಿ ಲೆವೆಲಿಂದ n=1 ಎನರ್ಜಿ ಲೆವೆಲ್ಗೆ ಯಾವುದೇ ಒಂದು ಎಲೆಕ್ಟ್ರಾನು ಜಂಪ್ ಆಗ್ತಿದೆ ಅಂದರೆ ದೇರ್ ಆರ್ ಸೋ ಮೆನಿ ಪಾಸಿಬಿಲಿಟೀಸ್. ಇಲ್ಲಿ n=3 ಇದೆ, ಇಲ್ಲಿಂದ ಇಲ್ಲಿಗೂ ಜಂಪ್ ಆಗ್ಬೋದು. ಇಲ್ಲಿ n=2 ಇದೆ, ಇಲ್ಲಿಂದ ಇಲ್ಲಿಗೂ ಜಂಪ್ ಆಗ್ಬೋದು. ಹಾಗಾದರೆ ಈ ಥರ ಎಷ್ಟು ಟ್ರಾನ್ಸಿಷನ್ ಪಾಸಿಬಲ್ ಇದೆ ಅಂದರೆ ಜನರಲ್ ಫಾರ್ಮುಲಾ ಈಸ್ n × n-1/2. ಓಕೆ, ಸೊ n ಏನಾಯಿತು? n × n-1/2. ನೋಡಿ, n=4 ಸಬ್ಸ್ಟಿಟ್ಯೂಟ್ ಮಾಡಿ, 4 × 4 - 1/2. ಸೊ 2 1s 2 2s 3 2 6 6 ಟ್ರಾನ್ಸಿಷನ್ಸು ಪಾಸಿಬಲ್ ಇದೆ. ನೋಡಿ, n=4 ಇಂದ 3ಗೂ ಜಂಪ್ ಆಗ್ಬೋದು, ಅಥವಾ 4 ಇಂದ 3ಗೂ ಜಂಪ್ ಆಗ್ಬೋದು, 2ಗೂ ಜಂಪ್ ಆಗ್ಬೋದು, 4 ಇಂದ 1ಗೂ ಜಂಪ್ ಆಗ್ಬೋದು. ಇಲ್ಲಿರ್ತಕ್ಕಂಥದ್ದು 3 ಇಂದ 2ಗೆ ಜಂಪ್ ಆಗ್ಬೋದು, ಇಲ್ಲಿ 3 ಇಂದ 2ಗೆ ಜಂಪ್ ಆಗಿದ್ದು 2 ಇಂದ 1ಗೂ ಜಂಪ್ ಆಗ್ಬೋದು, ಅಥವಾ ಡೈರೆಕ್ಟಾಗಿ 3 ಇಂದ 1ಗೂ ಜಂಪ್ ಆಗ್ಬೋದು. ನೋಡಿ, 1 2 3 4 5 6 ಟ್ರಾನ್ಸಿಷನ್ ಇದೆ. ಇಷ್ಟು ಟ್ರಾನ್ಸಿಷನ್ ಬಿಟ್ಟು ಮತ್ತೆ ಯಾವುದೇ ರೀತಿ ಪಾಸಿಬಲ್ ಇಲ್ಲ. ಎಲ್ಲ ಟೈಪ್ ಆಫ್ ಟ್ರಾನ್ಸಿಷನ್ನು ಕೂಡ ನಾವು ತೊಗೊಂಡಿದ್ದೀವಿ. ಅಂದರೆ ಡಿಫ್ರೆಂಟು n ನಂಬರ್ನ ಕೊಡ್ತಾರೆ ನಿಮಗೆ, ಎಷ್ಟು ನಂಬರ್ ಆಫ್ ಟ್ರಾನ್ಸಿಷನ್ ಪಾಸಿಬಲ್ ಇದೆ ಅಂತ ಕೇಳ್ತಾರೆ. n=3 ಆದರೆ ಎಷ್ಟಾಗುತ್ತೆ? 3 - 1 2 2 ಇಂಟು ಇಲ್ಲಿ 3 2 ಗೆಟ್ ಕ್ಯಾನ್ಸಲ್, 3 ಟ್ರಾನ್ಸಿಷನ್ ಮಾತ್ರ ಪಾಸಿಬಲ್ ಇದೆ. ನೋಡಿ, ಫಾರ್ ಎಕ್ಸಾಂಪಲ್ n=3 ತೊಗೊಂಡ್ರೆ n=2 n=1 ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಜಂಪ್ ಆಗ್ಬೋದು, ಅಥವಾ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗ್ಬೋದು, ಅಥವಾ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗ್ಬೋದು. ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಿದೆ, ಇಲ್ಲಿಂದ ಇಲ್ಲಿಗೆ ಜಂಪ್ ಆಗುತ್ತೆ. ಸೊ ಇದನ್ನು ನಾವು ನಂಬರ್ ಆಫ್ ಟ್ರಾನ್ಸಿಷನ್ಸ್ ಅಂತ ಕರಿತೀವಿ. ಸೊ n=3 ಆದರೆ ನಮಗೆ ಎಷ್ಟಾಯಿತು? 3 × 3 - 1/2 2 2 ಗೆಟ್ ಕ್ಯಾನ್ಸಲ್ ಆಯಿತು. 3 ಟ್ರಾನ್ಸಿಷನ್ಸ್ ಮಾತ್ರ ಪಾಸಿಬಲ್ ಇದೆ. ಈ ಕ್ವಶನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಹೈಡ್ರೋಜನ್ ಸ್ಪೆಕ್ಟ್ರಲ್ ಸೀರೀಸ್. ನೋಡಿ, ದೇರ್ ಆರ್ ಸೋ ಮೆನಿ ಸ್ಪೆಕ್ಟ್ರಲ್ ಸೀರೀಸ್ ಲೈಕ್ ಲೈಮನ್, ಬಾಮರ್, ಪ್ಯಾಸ್ಟನ್, ಬ್ರಾಕೆಟ್, ಪೀಫಂಡ್. ಇಲ್ಲಿ ಏನು ಮಾಡ್ತಾರೆ ಅಂದರೆ ಕ್ಯಾಲ್ಕುಲೇಟ್ ದ ಫಸ್ಟ್ ಲೈನ್ ಆಫ್ ವೇವ್ ಲೆಂತ್ ಆಫ್ ದ ಫಸ್ಟ್ ಲೈನ್ ಆಫ್ ದ ಲೈಮನ್ ಅಂತ ಕೇಳಿಬಿಡ್ತಾರೆ. ನೋಡಿ, ಫಸ್ಟ್ ಲೈನ್ ಲೈಮನ್ನಿಗೆ n1 ಯಾವಾಗಲೂ ಕೂಡ ಫಿಕ್ಸ್ ಆಗಿರುತ್ತೆ. ಲೈಮನ್ ಅಲ್ಲ, ಲೈಮನ್, ಬಾಮರ್, ಪ್ಯಾಸ್ಟನ್, ಬ್ರಾಕೆಟ್, ಪೀಫಂಡ್ ಎಲ್ಲವಕ್ಕೂ ಕೂಡ n1 ಫಿಕ್ಸು. n2 ವೇರಿ ಆಗ್ತಾ ಹೋಗುತ್ತೆ. ನೋಡಿ, ಲೈಮನ್ಗೆ n1 1 ಆಗಿರುತ್ತೆ, n2 2 3 4 5 ಆಗಿರುತ್ತೆ. ಲೈಮನ್ಗೇನು n1 ನೋಡಿ, ಲೈಮನ್ಗೆ n1 1, n2 2 3 4 ಎಕ್ಸೆಟ್ರಾ ಅಪ್ ಟು ಇನ್ಫಿನಿಟಿ ತನಕ. ಫಸ್ಟ್ ಲೈನ್ ಅಂತ ಅಂದರೆ ಫಸ್ಟ್ ಲೈನ್ ಅಂತ ಕರಿತೀವಿ. ಫಸ್ಟ್ ಲೈನ್ ಇಸ್ ದ ಲಾಂಗೆಸ್ಟ್ ವೇವ್ ಲೆಂತ್. ಫಸ್ಟ್ ಲೈನ್ ಅಂದರೆ n1 1, n2 2. ಇದನ್ನು ನಾವು ಫಸ್ಟ್ ಲೈನ್ ಅಂತ ಕರಿತೀವಿ. ಸೆಕೆಂಡ್ ಲೈನ್ ಅಂತ ಅಂದರೆ n1 1, n2 2 ಆಯಿತು. 3 ಇಸ್ ದ ಸೆಕೆಂಡ್ ಲೈನ್. ಲಾಸ್ಟ್ ಲೈನ್ ಅಂತ ಅಂದರೆ n1 1, n2 ಇನ್ಫಿನಿಟಿ. ಲಾಸ್ಟ್ ಲೈನ್ನ ನಾವು ಸೀರೀಸ್ ಲಿಮಿಟ್ ಅಂತಲೂ ಕರಿತೀವಿ. ಸೀರೀಸ್ ಲಿಮಿಟ್ ಈಸ್ ದ ಶಾರ್ಟೆಸ್ಟ್ ವೇವ್ ಲೆಂತು, ಹೈಯೆಸ್ಟ್ ಫ್ರೀಕ್ವೆನ್ಸಿ. ಫಸ್ಟ್ ಲೈನ್ ಈಸ್ ದ ಲಾಂಗೆಸ್ಟ್ ವೇವ್ ಲೆಂತು, ದಟ್ ಈಸ್ ದ ಲೋಯೆಸ್ಟ್ ಫ್ರೀಕ್ವೆನ್ಸಿ. ನೆನ್ಪಿಟ್ಕೊಳ್ಳಿ, ಲೈಮನ್ಗೆ n1 ಯಾವಾಗಲೂ ಕೂಡ ಫಿಕ್ಸ್ ಆಗಿರುತ್ತೆ. ಅದೇ ಥರ ಡಿಫ್ರೆಂಟ್ ಎಲಿಮೆಂಟ್ ಲೈಕ್ ಬಾಮರ್ಗೆ n1 2, n2 2 ಆಯ್ತಲ್ವ, ಹಾಗಾಗಿ 3 ಇಂದ ಸ್ಟಾರ್ಟ್ ಆಗುತ್ತೆ. ಪ್ಯಾಸ್ಟನ್ಗೆ n1 3, n2 ಏನಾಗುತ್ತೆ? 4 ಇಂದ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಬ್ರಾಕೆಟ್ಗೆ 4, ಪಿ ಫಂಡ್ಗೆ 5. ಲಾಸ್ಟ್ ಲೈನ್ ಅಥವಾ ಸೀರೀಸ್ ಲಿಮಿಟ್ ಅಂದರೆ n2 ಆಲ್ವೇಸ್ ಫಿಕ್ಸ್, ದಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ. ನೋಡಿ, ಇದ್ರ ಮೇಲೂ ಕೂಡ ನಿಮ್ಮ ಎಕ್ಸಾಮಿನೇಷನಲ್ಲಿ ಕ್ವಶನ್ ಬರುತ್ತೆ. ಇನ್ನು ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ನಿಮಗೆ, ವಾಟ್ ಈಸ್ ದ ವೇವ್ ಲೆಂತ್ ಆಫ್ ದ ಫಸ್ಟ್ ಲೈನ್ ಆಫ್ ದ ಲೈಮನ್ ಅಂತ ಅಂತಾರೆ. ಫಸ್ಟ್ ಲೈನ್ ಆಫ್ ದ ಲೈಮನ್ ಟು ದ ಫಸ್ಟ್ ಲೈನ್ ಆಫ್ ದ ಬಾಮರ್ ಅಂತ ಕೇಳ್ತಾರೆ. ನೋಡಿ, ಫಾರ್ಮುಲಾ ಏನು? ವೇವ್ ಲೆಂತ್ಗೆ 1/λ R × 1/n1² ಮೈನಸ್ 1/n2². ಹೈಡ್ರೋಜನ್ ಆಗಿರೋದ್ರಿಂದ ಇಲ್ಲಿ z ಬರುತ್ತೆ, z² ಬರುತ್ತೆ, z 1 ಆಯಿತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನೋಡಿ, ಅಲ್ಲಿಗೆ ವೇವ್ ಲೆಂತ್ ಕೇಳಿದಾರಲ್ವಾ. ಸೊ ನಾನು ಲೈಮನಿಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ. 1 ವೇವ್ ಲೆಂತ್ ಆಫ್ ದ ಲೈಮನ್ ಫಸ್ಟ್ ಲೈನು R. ಫಸ್ಟ್ ಲೈನ್ ಅಂದರೆ n1 1², n2 2². ಅದೇ ರೀತಿ ಬಾಮರ್ಗೆ 1/λ ಬಾಮರ್ R × 1 ಬಾಮರ್ಗೆ n1 2,
N2 ಇಸ್ ಈಕ್ವಲ್ ಟು ಏನೋ 3 ಸ್ಕ್ವೇರ್ ಆಯಿತು. ಇದನ್ನು ರೇಷಿಯೋ ತೊಗೊಂಡ್ರೆ ನಿಮಗೆ ಬಾಮರ್ ಟು ಲೈಮನ್ ಸಿಕ್ಬಿಡುತ್ತೆ. ದಿಸ್ ಇಸ್ ದ ವೇವ್ ಲೆಂತ್ ರೇಷಿಯೋ ಆಫ್ ಬಾಮರ್ ಟು ಲೈಮನ್ ಫಾರ್ ದ ಫಸ್ಟ್ ಲೈನ್. ಅದೇ ರೀತಿ ನಿಮಗೆ ಲಾಸ್ಟ್ ಲೈನ್ ಕೇಳ್ಬೋದು, ಸೆಕೆಂಡ್ ಲೈನ್ ಕೇಳ್ಬೋದು, ಥರ್ಡ್ ಲೈನು ಕೇಳ್ಬೋದು. ಓಕೆ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ ಬಾಮರಲ್ಲಿ N1 ಇಸ್ ಈಕ್ವಲ್ ಟು 2, N2 ಇಸ್ ಈಕ್ವಲ್ ಟು ಏನು 3, 4, 5 ಆ ರೀತಿ ವೇರಿ ಆಗುತ್ತೆ. N1 ಇಸ್ ಈಕ್ವಲ್ ಟು 2, N2 ಇಸ್ ಈಕ್ವಲ್ ಟು 3. ಇದನ್ನು ನಾವೇನಂತ ಕರಿತೀವಿ, ಫಸ್ಟ್ ಲೈನ್ ಆಫ್ ದ ಬಾಮರ್ ಅಂತ ಕರಿತೀವಿ. ಫಸ್ಟ್ ಲೈನ್ ಆಫ್ ದ ಬಾಮರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ H ಆಲ್ಫಾ ಲೈನ್. ಸೆಕೆಂಡ್ ಲೈನ್ ಆಫ್ ದ ಬಾಮರ್ನ ನಾವು H ಬೀಟಾ ಲೈನ್ ಅಂತ ಕರಿತೀವಿ. ಥರ್ಡ್ ಲೈನ್ ಆಫ್ ದ ಬಾಮರ್ನ ನಾವು H ಗಾಮಾ ಲೈನ್ ಅಂತ ಕರಿತೀವಿ. ಇದ್ರ ಮೇಲೂ ಕ್ವಶನ್ ಕೇಳ್ತಾರೆ, ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ದ ಫಸ್ಟ್ ಲೈನ್ ಅದ್ರ ಬದಲು H ಆಲ್ಫಾ ಲೈನ್ ಅಂತ ಹೇಳಿದರೆ ಬಾಮರಿನ ಫಸ್ಟ್ ಲೈನನ್ನು ನಾವು H ಆಲ್ಫಾ ಲೈನ್ ಅಂತ ಕರಿತೀವಿ. ಇದರಲ್ಲಿ ಒಂದೇ ಈ ರೀತಿ ಸ್ಪ್ಲಿಟ್ಟಿಂಗ್ ಇರ್ತಕ್ಕಂಥದ್ದು ಇನ್ಯಾವುದರಲ್ಲೂ ಕೂಡ ನಿಮಗೆ ಬರೋದಿಲ್ಲ. ಹಾಗಾಗಿ ಇದು ಕೂಡ ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್. ನೆಕ್ಸ್ಟು, ಹಾಗಾದರೆ ಈ ಲೈಮನ್ನು ಬಾಮರು ಪ್ಯಾಚನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ಯಾವ ಸೀರೀಸಲ್ಲಿ ಬರುತ್ತೆ ಅಂತಲೇ ಕೇಳ್ತಾರೆ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ಲೈಮನ್ ಇಸ್ ಕಮ್ಸ್ ಅಂಡರ್ ಅ UV ರೀಜನ್, ಬಾಮರ್ ಇಸ್ ಕಮ್ಸ್ ಅಂಡರ್ ದ ವಿಸಿಬಲ್ ರೀಜನ್, ಪ್ಯಾಚನ್ನು ನಿಯರ್ IR, ಬ್ರಾಕೆಟ್ ಮಿಡಲ್ IR, ಪಿ ಫಂಡ್ ಫಾರ್ IR, ಅಥವಾ ಇವೆಲ್ಲವೂ ಕೂಡ ನಿಮಗೆ ಮೂರು ಕೂಡ IR ರೀಜನಲ್ಲಿ ಬರುತ್ತೆ. ಇದನ್ನು ಡೈರೆಕ್ಟಲ್ಲಿ ಕೇಳ್ತಾರೆ. ದ ಹೈಡ್ರೋಜನ್ ಸ್ಪೆಕ್ಟ್ರಮ್ ವಿಚ್ ಇಸ್ ಲೈಸ್ ಅಂಡರ್ ದ ವಿಸಿಬಲ್ ರೀಜನ್ ಅಂತ ಹೇಳಿದರೆ ದಟ್ ಈಸ್ ದ ಬಾಮರ್ ಸೀರೀಸ್. IR ಅಂದರೆ ಈ ಮೂರಲ್ಲಿ ಯಾವುದಾದ್ರೂ ಆಯಿತು. ಲೈಮನ್ ಸೀರೀಸ್ ಅಂದರೆ UV ರೀಜನಲ್ಲಿ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ಸಿಗ್ತದೆ. ಓಕೆ, ಮೀನ್ಸ್ ವೇವ್ ಲೆಂತ್ ಆಫ್ ದ ಲೈಮನ್ ಈಸ್ ಕಮ್ಸ್ ಅಂಡರ್ ದ UV ರೀಜನ್. ಇದ್ರ ಮೇಲೂ ನಿಮಗೆ ಕ್ವಶನ್ಸು ಕೇಳೋ ಚಾನ್ಸಸ್ಸು ತುಂಬಾ ಇದೆ.